ತಲೆ ಮೇಲೆ ಹೊತ್ಬಿಡ್ತೀನಿ, ಹೋಗ್ಬಿಡಿ ನಾನು. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಅಲ್ಲ ನಾನು ನಿನ್ ಕೇಳ್ದ ದುಡ್ಡು ಕೊಡ್ಬೇಕು ಈ ತರ ಫೋಟೋ ಹಿಡಿತೀನಿ ಅಂತ. ನೀನ್ ಫ್ರೀ ಆಗಿ ಬಂದು ಹೊಡಿತೀನಿ ಅಂದ್ರೆ ಪಾಪ ಅಣ್ಣ ಹೊಡ್ಸ್ಕೊಂಡವ್ರೆ, ಅದ್ರಲ್ಲಿ ನೀನ್ ದುಡ್ಡು ಕೇಳ್ತಾ ಇದ್ರೆ ಅವನೇನ್ ಗೊತ್ತಾ, ನನಗೆ ಎಲ್ಲೋ ಕೆಲಸ ಸಿಗುತ್ತೆ, ಒಂದು ಫೋಟೋ ಕೊಡಿ ಹೋಗ ಇಲ್ಲಿಂದ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ನಮಸ್ಕಾರ. ನಿಮ್ದು ಒಂದೆರಡು ಫೋಟೋ ಹಿಡಿಲ್ಲ ಅಣ್ಣ? ಅಂದ್ರೆ ನಂದು ಇನ್ಸ್ಟಾಗ್ರಾಮ್ ಇದೆ, ಅದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ಅಣ್ಣ. ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿರದೇ ಹಿಡಿಯೋದಂತೆ ಅವ್ರದ್ದು ಅಪ್ಲೋಡ್ ಮಾಡ್ತಾರಂತೆ, ನಾವ್ಯಾಕೆ ಗಂಡಸರದ್ದು ಹಿಡಿಬಾರ್ದು? ಅಷ್ಟೇ. ಹಿಡಿಲ್ಲ ಅಣ್ಣ, ಹಂಗೆ ಹಿಡ್ಕೊಳ್ಳಿ. ಹಾ, ಸ್ವಲ್ಪ ಕ್ಲೋಸ್ ಬನ್ನಿ ಅಣ್ಣ, ಸ್ವಲ್ಪ ಹತ್ರ ಬನ್ನಿ. ಹಂಗೆ, ಯಾಕಂದ್ರೆ ಇವಾಗ ನಾನು ಹಿಡಿದ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ನನಗೆ ಕೆಲಸ ಸಿಗುತ್ತೆ, ಬೇರೆಯವರೆಲ್ಲ ಕೆಲಸ ಕೊಡ್ತಾರೆ ನನಗೆ ಅಲ್ವಾ, ಮಾಡ್ಕೊಬಿಡ್ತೀನಿ. ಸ್ವಲ್ಪ ಮುಂದೆ ಬಣ್ಣ, ಇಲ್ಲಿಗೆ ಬಂದ್ಬಿಡಿ ಅಣ್ಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ನಗರಿ ಸ್ಮೈಲ್ ಬರಬೇಕು, ಬಾಯ್ ಬಿಡಿ ಬಾಯ್ ಬಿಡಿ. ನೆಕ್ಸ್ಟು ಬೇರೆ ಪೋಸು, ನೀವೇ ಬನ್ನಿ ಅಣ್ಣ. ಅಣ್ಣ ನೀವು ಬನ್ನಿ ಹೇಳ್ತೀನಿ, ನೀವೇ ಬನ್ನಿ, ನೀವೇ ಕರೆಕ್ಟಾಗಿದ್ದೀರಾ ನೋಡಿ. ಹಿಂಗಿದ್ದೀರಲ್ಲ ಇಲ್ಲಿ, ಹಿಂಗಿರ್ಬೇಕು. ಬನ್ನಿ ಇಲ್ಲಿಗೆ, ಬಾಣ ಹೇಳ್ಕೊಡ್ತೀನಿ ಅಣ್ಣ. ಕುತ್ಕೊಳ್ಳಿ, ಕುತ್ಕೊಳ್ಳಿ ಹೇಳ್ತೀನಿ. ಹಿಂಗನ್ನಿ. ವಿಷ್ಣು ಸರ್ ನೋಡಿದ್ದೀರ ಹೆಂಗ್ ಕೊಡ್ತಾ ಇದ್ರು? ಹಂಗಿರಿ. ಅಣ್ಣ ಫೋಟೋ ಹಿಡಿದೆ ಇವಾಗ. ನಿಮಗೆ ಪ್ರಿಂಟೌಟ್ ಹೆಂಗೆ ಬೇಕಣ್ಣ? ಪಾಸ್ಪೋರ್ಟ್ ಸೈಜಲ್ಲಿ ಬೇಕಾ, ಇಲ್ಲ ಇದು ಯಾವುದು ನಿಮ್ಗೆ ಇದು ಯಾವ್ದು ಏನಂತಾರಣ್ಣ ಅದು ಫ್ರೇಮ್ ಯಾವ ತರ ಬೇಕಣ್ಣ ನಿಮ್ಗೆ? ಎಷ್ಟು 2 ನಿಮಿಷ ಸ್ಟುಡಿಯೋ ಇದೆ ಇಲ್ಲಿ ನಮ್ದು, ತಗೊಂಡ್ ಕೊಟ್ಬಿಡ್ತೀನಿ. ಹೆಂಗಿರ್ ಕೊಡ್ಲೇಬೇಕು, ಅವ್ರ ಫೋಟೋ ತಾನೆ ಕೊಡ್ಲೇಬೇಕು ಅಲ್ವಣ್ಣ? ಯಾಕಂದ್ರೆ ನಾವಿದು ಅವ್ರದ್ದು ನಾವ್ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಅವ್ರಿಗೆ ಕೊಡ್ಬೇಕು, ಅದು ಕೊಟ್ಬಿಡ್ತೀನಿ. ಸರಿ 600 ರೂಪಾಯಿ ಕೊಡಿ, ತೊಳ್ಸ್ಕೊಂಡು ಕೊಟ್ಬಿಡ್ತೀನಿ. ಇಲ್ಲ ಅದಕ್ಕೂ ಹಾಕ್ತೀನಿ. ಇವಾಗ ನಾನು ಸ್ಟುಡಿಯೋ ಓಪನ್ ಮಾಡಿದೀನಿ ಹೊಸದಾಗಿ, ಅದಕ್ಕೆ ತಗೋ ಫೋಟೋ ಅಂದೆ. ಇವಾಗ ಫೋಟೋ ತೆಗೆದ್ಬಿಟ್ಟು ಇಲ್ಲಿ ನಮ್ ಸ್ಟುಡಿಯೋ ಇದೆ, ಯಾವ ತರ ಸೈಜ್ ಬೇಕು ಫ್ರೇಮ್ ಅಂತ, ಯಾವ್ದು ತಗೊಂಬಂದ್ ನಿಮ್ಗೆ ಇಷ್ಟ ಅಂದೆ. ನೋಡಿದ್ರೆ 600 ರೂಪಾಯಿ ಆಗುತ್ತೆ ಕೊಡಿ ಅಂತ. ನೀವು ಕರ್ಸಿದ್ರೆ ನಾವೇ ಕರ್ಸ ಅಲ್ಲಣ್ಣ, ಇವಾಗ ಫೋಟೋ ಹಿಡಿತೀನಿ ಅಂತ ಹೇಳಿದೆ, ಹಿಡಿದಿದ್ದೀನಿ. ಹಾಕೋ, ಫೋಟೋನು ಬೇಡ, ಯಾವ್ದು ಬೇಡ. ಸ್ಟುಡಿಯೋ ಅವ್ರು ನಮ್ಗೆ ಗೊತ್ತಿಲ್ಲ, ನಮ್ಮ ಹುಡುಗರು ಅಲ್ಲ ಅಣ್ಣ, ತಲೆ ತಿನ್ಬೇಡ, ಬೆಳಗ್ಗೆ ಎಣ್ಣೆ ಹಾಕಿದ್ದೀನಿ ಹೋಗ್ಬಿಟ್ಟು. ತಲೆ ತಿನ್ಬೇಡ, ಬೆಳಗ್ಗೆ ಎಣ್ಣೆ ಹಾಕಿದ್ದೀನಿ ಹೋಗ್ಬಿಟ್ಟು. ಓಕೆ, ಒಂದು ನಿಮಿಷ ಕೇಳಿ ನೋಡಿ. ಯಾವಾಗಲೂ ನೋಡ್ತಾ ಇರ್ತೀವಿ ನಾವು. ಸರಿ, ಎಲ್ಲಿಂದ ಬಂದಿರೋದು? ನಾನು ಇಲ್ಲೇ ಇರೋದು. ಸರಿ, ಪಕ್ಕದ ರೋಡಲ್ಲಿ ಇರೋದು ನಾನು. ಯಜಮಾನ್ರೆ ಇವಾಗ ಎಷ್ಟು ಕೇಳ್ದ ಫೋಟೋ ಹಿಡಿ ಕೇಳಿದ್ರ? ನೀನೇ ಫೋಟೋ 600 ಕೊಡು ಅಂದ್ರೆ ಅರ್ಥ ಆಗಲ್ಲ. ಇಷ್ಟ ಇದ್ರೆ ಹಿಡ್ಕೋ, ಪ್ಯಾಂಟ್ ಬಿಟ್ಬಿಟ್ಟು ನಿಂತ್ಕೊಂತೀವಿ. ಅಲ್ಲ ಅಣ್ಣ, ನೋಡಿ ಹಿಂಗೆ ಹೇಳೋದು ತಪ್ಪು ತಾನೆ. ಮತ್ತೆ ನಿನ್ಗೆ ನೀನ್ ಹೇಳೋದು ತಪ್ಪಲ್ವಾ? ನಾನೇ ಬಂದೆ. ಮತ್ತೆ ಕಿಕ್ ಮುಚ್ಕೊಂಡು ನೀನೇ ಹೋಗು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ದುಡ್ಡು ಏನ್ ದುಡ್ಡು? ಯಾಕೆ ನಾವ್ ಹೇಳಿದ್ವ ದುಡ್ಡು ಕೊಡ್ತೀವಿ ಫೋಟೋ ಹಿಡಿ ಅಂತ?
ಅಣ್ಣ ನನ್ ಕೆಲಸ ಏನು ಹೇಳುವಾಗ ನನ್ ಕೆಲಸನೇ ಇದು. ಕೆಲಸ ಏನಾದ್ರೆ ನಾವೇನ್ ಮಾಡಕ್ಕಾಗತ್ತೆ? ಆದ್ರೆ ನಿನ್ ಫೋಟೋ ಹಿಡ್ದವ್ರಿಗೆಲ್ಲ 600 ಕೊಡ್ತಾ ಇರ್ಬೇಕಾ? ಎಲ್ರು ಯಾರು ಹಿಡಿದ್ಬಿಟ್ರು. ಇವಾಗ ಎಷ್ಟು ಸ್ಟೈಲ್ ಆಗಿ ಹೇಳ್ಕೊಟ್ಟೆ ಅವ್ರಿಗೆ, ಎಷ್ಟು ಸ್ಟೈಲ್ ಆಗಿ ಹಿಡಿದ್ರು. ನಮ್ಮ ಹುಡುಗರು ಇದಾರೆ, ಬಾ ಕರ್ಕೊಂಡ್ ಫ್ರೀ ಆಗಿ ಇಟ್ಬಿಟ್ಟು ಹೋಗ್ತಾರೆ. ಅದ್ ನಿಮ್ ಹುಡುಗ್ರಣ್ಣ, ನಾ ಬಂದು ಬಿಸ್ನೆಸ್ ಮಾಡ್ತಾರ ನಾನು ನಮ್ಗೆ ಹೇಳ್ದ ನಾನು ಬಿಸ್ನೆಸ್ ಮಾಡ್ತೀನಿ, ಫೋಟೋ ಹಿಡಿತೀನಿ, ದುಡ್ಡು ಕೊಡ್ತೀನಿ ಅಂತ. ನೀವು ಕೇಳಿದ್ರ ಅಣ್ಣ ನೋಡಿತ್ತು ಅದೇ ಮೇಲೆ ಓದ್ ಬಿಡ್ತೀನಿ, ಹೋಗ್ಬಿಡಿ ನೀನು. ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರು? ವಾರಂಟ್ ಇಲ್ಲ ಬಂದ್ರೆ ನಾನ್ ನಿನ್ ಕೇಳ್ದ ದುಡ್ಡು ಕೊಡ್ಬೇಕು ಈ ತರ ಫೋಟೋ ಹಿಡಿತೀನಿ ಅಂತ. ನೀನ್ ಫ್ರೀ ಆಗಿ ಬಂದು ಹೊಡಿತೀನಿ ಅಂದ್ರೆ ಪಾಪ ಅಣ್ಣ ಹೊಡ್ಸ್ಕೊಂಡವ್ರೆ, ಅದ್ರಲ್ಲಿ ನೀನ್ ದುಡ್ಡು ಕೇಳ್ತಾ ಇದ್ರೆ. ನೀನ್ ಫ್ರೀ ಆಗಿ ಬಂದು ಹೊಡಿತೀನಿ ಅಂದ್ರೆ ಪಾಪ ಅಣ್ಣ ಹೊಡ್ಸ್ಕೊಂಡವ್ರೆ, ಅದ್ರಲ್ಲಿ ನೀನ್ ದುಡ್ಡು ಕೇಳ್ತಾ ಇದ್ರೆ. ಅವನೇನು ಗೊತ್ತಾ, ನನಗೆ ಎಲ್ಲೋ ಕೆಲಸ ಸಿಗುತ್ತೆ, ಒಂದು ಫೋಟೋ ಕೊಡಿ, ಹುಡುಗಿರ್ದು ಹೋಗ ಇಲ್ಲಿಂದ. ಈಗ ನನ್ ಕಷ್ಟಪಟ್ಟಿರೋದಕ್ಕಾರ ಒಂದ್ ಬೆಲೆ ಸಿಗೋದ್ ಬೇಡವಾ? ಲೇ ಅವ್ರು ಬಂದು ಲೇ ನೀನ್ ಫ್ರೀ ಇವಾಗೇನು ಕೊಡಲ್ವಾ ದುಡ್ಡು? ಒಂದ್ ಊಟಕ್ಕಾರ ಕೊಡಿ. ಹೇಳಿ, ಊಟನೂ ಇಲ್ವಾ? ಎಣ್ಣೆ ಹೊಡಿಯಕ್ಕೆ ಅಣ್ಣ ಭಲೆ ನೋಡಿ, ಎಷ್ಟು ಕೆಟ್ಟ ಮಾತು ಮಾತಾಡ್ತೀರಾ ನೋಡಿ ಅವಾಗಿಂದನು. ಯಾರಿಗೂ ಹೊಂದಿಲ್ಲ ಸರಿ ಬಿಡಿ ಅಣ್ಣ, ಆಯ್ತು ಬರೋದಾ? ಸಾರಿ ಕೈ ಅಣ್ಣ ಲಾಸ್ಟು ಬೇಡ ನನ್ಗೇನು. ಸರಿ ಬಿಡಿ ಆಯ್ತು, ಬರೋದಾ? ಸರಿ ಅಣ್ಣ, ನನ್ನ ಕಡೆ ಒಂದು ಪ್ಲೇನ್ ಕಿಸ್ಸು. ಬಾಯ್, ಬರೋದಾ? ಲವ್ ಯು. ಬಾಯ್. ಬಿಟ್ರೆ ಒದನೆ ತಿಂತಾ ಇದ್ದವನು. ಅವ್ರಾಗ ಬಂದು ಫೋಟೋ ಹಿಡಿತೀನಿ, ನನ್ ಕೆಲ್ಸ ಸಿಕ್ಕಿದ್ರೆ ಹೋಗಿ ಹಿಡ್ಕೊ. ಫೋಟೋ ಎಲ್ಲ ಹಿಡಿದ್ಬಿಟ್ಟು 600 ರೂಪಾಯಿ ಕೊಡು ಅಂತಾನೆ. ಇವನ್ ಯಾವ ಮೆಟ್ಲಿರ್ಬೇಕು ಪಕ್ಕ ಹೇಳ್ದಂಗೆ. ಅವ್ನು ಅಲ್ಲ, ಅವ್ನು ಏಸ ನೋಡ್ತಾ ಇದ್ರೆ ಗೊತ್ತಾಗ್ತಿಲ್ಲ ಹೆಂಗವನೆ ಅಂತ. ಸರಿ ಹೇಳ್ತಾವ್ರು ತಾನೆ, ಯಾಕೆ ಕಿತ್ಕೊಂಡ್ಬೇಕಾ? ಹೋಯ್ತಾ ಇದ್ದೀನಿ ನಾನು. ಬೇಡ ಹೋಗು. ಸರಿ ಬರ್ತೀನಿ ನಾನು. ಏ ಅಣ್ಣ, ಇವಾಗ ಯಾರು ಗೊತ್ತಾ, ಯಾರೇ ಬಂದು ಫೋಟೋ ಕೇಳಿದೆ ಪಾಪ, ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಡೀತಾ ಇದೆಯಲ್ಲ. ಇವ್ನು ದುಡ್ಡು ಕೇಳ್ತಾನಂದ್ರೆ ಏನ್ ಮೆಂಟಲ್ ನನ್ನ ಮಗನೇ ಇರ್ಬೇಕು. ದೊಡ್ಡದಾಗಿರೋ ಫ್ರೇಮ್ ಬೇಕಾ ಅಂತ, ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಾರ. ತಗೊಂಡ್ರ ನೀವು? ಅಲ್ಲ ಬೇಕು, ಸ್ಟುಡಿಯೋ ಇಲ್ಲೇ ಇದೆ ಪಕ್ಕದಲ್ಲಿ, ಮಾಡ್ಕೊಂಬಂದಿನ 600 ಕೊಡು ಅಂತ. BP ರೀಚ್ ಆಗೋಯ್ತು ನಮ್ಗೆ. ಅಲ್ಲ ಆಕ್ಚುಲಿ ಅಣ್ಣ ಸರ ಬಿಡ್ತಾ ಇದ್ರೆ ಬಿಟ್ಟಿದೆ ಪಕ್ಕ. ನಾನು ಇವಾಗ ರಿಪೀಸ್ ಎತ್ಕೊಂಡು ಬರೋಣ ಅಂತಿದ್ದೆ, ಅಲ್ಲಿ ನೋಡ್ಕೊಂಡಿದ್ದೆ ಅಲ್ಲಿ. ಅವನಿಗೆ ಯಾಕೋ ರಾಚಾರ ಕಟ್ಟೈತೆ ಅವನಿಗೆ. ಅಟ್ಲೇ ಒಂದಪ್ಪ ಎತ್ಕೊಂಡ್ಬೇಡ್ರವನ್ನೇ. ಅಣ್ಣ ಹೋಗ್ಬಿಟ್ರು. ಹೌದಾ? ಸರಿ ಬರದಣ್ಣ. ಯಾಕೋ ಅಣ್ಣ ಹೋಗ್ ಅಣ್ಣ, ಮಾತಾಡೋದು ಬರದಾ? ಮಾತಾಡ್ಬೇಡ, ಮಾತಾಡಿದ್ರೆ BP ರೀಚ್. ಸರಿ ಏನಿಲ್ಲ, ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ, ನಾನು ತರಲೆ ಅಂತ. ಅವರು ಅಣ್ಣ ಫುಲ್ ರೈಸ್ ಅಲ್ಲಿ ಇದ್ರು, ಅದಕ್ಕೆ ನಮ್ಗೆ ಮೀಟರ್ ಹಾಕು, ಅದಕ್ಕೆ ಅಣ್ಣ ಏನ್ ಗೊತ್ತಾ, ಕಾಮಿಡಿ ಪ್ರೋಗ್ರಾಮ್. ಸರಿನಾ? ಎಲ್ಲಿಂದ ವಿಡಿಯೋ ತೆಗಿತಾರೆ ನೀವು? ನೋಡಿ ಇಲ್ಲೇ ಇದೆ ನೋಡೋಣ ಕ್ಯಾಮ್ರಾ. ಸರಿ ಬನ್ನಿ, ಮುಂದೆ ಬನ್ನಿ, ಮುಂದೆ ಮಾಡ್ಕೊಡಿ. ನಿಮ್ಮ ಅಂತಂದಿರೋ ಅನ್ಕೊಳ್ಳಿ. ಯಾಕೆ ಗೊತ್ತಾ, ಕನ್ನಡಿಗರು ಮಾತ್ರ ಮಾಡ್ತಾ ಇರೋದು ಇದು ಗೊತ್ತಲ್ಲ. ಬೆಂಗಳೂರಲ್ಲಿ ಜಾಸ್ತಿ ಜನ ಇದಾರೆ, ಕನ್ನಡಿಗರು ಹುಡ್ಕೊಳ್ಳೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ ನಮ್ಗೆ. ಅದ್ರಲ್ಲಿ ಅಣ್ಣ ಪಕ್ಕ ಒದೆ ಬೀಳ್ತಾರೆ ಅನ್ಕೊಳ್ಳಿ, ನೀವು ಹೊಡಿತಾ ಅನ್ಕೊಂಡು ಕಾಯ್ತಿದ್ದೆ. ಕೊಡಿಸ್ತಾ ಇದ್ದೆ. ನಮ್ಮೂರ್ಗೆ ಬೇಜಾರು ಜನ ಇದ್ದಾರೆ. ಅಂದ್ರೆ ಕಾನ್ಸೆಪ್ಟೇ ಈ ತರ ಬಂದೇ ಮಾಡ್ಕೊಬಿಡಿ. ಸರಿ, ಒಂದು ಆಯ್ ಮಾಡ್ಬಿಡಿ ಅಣ್ಣ, ಒಂದು ಆಯ್ ಮಾಡಿ.